ಷೇರು ಮಾರುಕಟ್ಟೆ ಆಲ್ ಟೈಮ್ ಹೈಗೆ ಹೋಗಿದೆ. ಇಲ್ಲಿವರೆಗೂ ಏನು ಸೂಚ್ಯಂಕಗಳಿರ್ತಿದ್ವೋ ನಿಫ್ಟಿನಲ್ಲಿ ಮತ್ತು ಸೆನ್ಸೆಕ್ಸ್ನಲ್ಲಿ ಅದೆಲ್ಲವನ್ನ ದಾಟಿ ರೆಕಾರ್ಡ್ ಹೈ ಹಂತಕ್ಕೆ ಹೋಗಿದೆ. ಈಗ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಇದಕ್ಕೆ ಏನು ಹೇಳ್ತಾರೆ ಅಂತ ದಯವಿಟ್ಟು ನಾವು ಅವರಿಗೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಒತ್ತಾಯವನ್ನು ಹೇರಬೇಕು. ಒಂದು ದೊಡ್ಡ ಸ್ಕ್ಯಾಮ್ ಆಗಿಬಿಟ್ಟಿದೆ. 4ನೇ ತಾರೀಕಿಂದ 6ನೇ ತಾರೀಕುವರೆಗೂ ಮಾರುಕಟ್ಟೆಯಲ್ಲಿ ಏರಿಳಿತ ಆಗಿಬಿಟ್ಟಿದೆ. ನರೇಂದ್ರ ಮೋದಿ ಅಮಿತ್ ಶಾ ಅವರು ಮಾಡಿದಂಥ ಪಿತೂರಿ ಇದು ಅನ್ನುವಂಥ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಈ ಪತ್ರಿಕಾಗೋಷ್ಠಿ ಮಾಡೋದು ಅಷ್ಟೇ ಅಲ್ಲ, ಇದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿ ಇದರ ತನಿಖೆ ಆಗಬೇಕು ಅಂತ ಬೇರೆ ಹೇಳಿದರು. ಒಬ್ಬ ಪತ್ರಕರ್ತೆ ಕೇಳಿದಾಗ ನೀನು BJP ಚೇಲ ಅನ್ನುವಂಥ ಮಾತನ್ನು ಈ ಮನುಷ್ಯ ಹೇಳಿದರು. ಕಾಂಗ್ರೆಸ್ನವ್ರಿಗೆ ಯಾವ ರೀತಿ ಮೂಲವ್ಯಾಧಿ ಶುರುವಾಗಿದೆ ಅಂದರೆ ತಡ್ಕೊಳ್ಳಿಕ್ಕಾಗಲಾರದ ಸ್ಥಿತಿಯಲ್ಲಿದ್ದಾರೆ. ನಿನ್ನೆ ಸಂಸದೀಯ ಮಂಡಳಿಯ ಸಭೆ ಆಗತ್ತೆ. ಎಲ್ಲರೂ NDA ಸಂಸದೀಯ ಮಂಡಳಿ ಎಲ್ಲರೂ ಬಂದಿರ್ತಾರೆ. ಎಲ್ಲ ಪಕ್ಷದ 14 ಪಕ್ಷದ ಎಲ್ಲ ಸಂಸತ್ ಸದಸ್ಯರು, ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಬಂದಿರ್ತಾರೆ. ನಮ್ಮ ಜಯರಾಮ್ ರಮೇಶ್ಗೆ ಇದನ್ನು ನೋಡಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಸೆಲ್ಫ್ ಪ್ರೊಕ್ಲೇಮ್ಡ್ ಗಾಡ್ ಮ್ಯಾನ್ ಹ್ಯಾಸ್ ನಾಟ್ ಕಾಲ್ಡ್ ಫಾರ್ BJP ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ ಅಂತ. ಅಂದರೆ ದೇವಮಾನವರಾದಂಥ ನರೇಂದ್ರ ಮೋದಿಯವರು NDA ಸಭೆಯನ್ನು ಕರೆದ್ರು, ಸಂಸದೀಯ ಮಂಡಳಿಯ ಸಭೆ. BJPದು ಕರೀಲೇ ಇಲ್ಲ. ಅಲ್ಲ ಸ್ವಾಮಿ, ನಮ್ಮನೆ ವಿಚಾರ, ನಾವು ಅಕ್ಕಪಕ್ಕದವ್ರು ಕರ್ಕೊಂಬಂದು ಸಭೆ ಮಾಡ್ತೀವೋ ಅಥವಾ ನಮ್ಮನೆ ಇರುವಂಥ ಕುಟುಂಬದ ಸದಸ್ಯರು ಅಷ್ಟೇ ಸೇರಿ ಸಭೆ ಮಾಡ್ತೀವೋ ಅಥವಾ ಬಂಧು ಬಳಗದವ್ರನ್ನೆಲ್ಲ ಕರೆ ಸಭೆ ಮಾಡ್ತೀವೋ ನಮಗೆ ಬಿಟ್ಟದ್ದದು. ಸಭೆ ಮಾಡ್ತೀವೋ ಮಾಡೋದಿಲ್ವೋ ನೇರವಾಗಿ ಹೋಗಿ ರಾಷ್ಟ್ರಪತಿ ಹತ್ರ ಪತ್ರ ಕೊಡಬಹುದು, ಪತ್ರ ತೆಗೆದುಕೊಂಡು ಬಂದು ಏನು ಬೇಕಾದರೂ ಮಾಡಬಹುದು. ಸಂವಿಧಾನಾತ್ಮಕವಾದಂಥ ಚಟುವಟಿಕೆ ನಡೆದರೆ ಸಾಕು. ಆದರೆ ನಿಮಗೆ ಇದನ್ನು ನೋಡಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಆಗ್ತಾ ಇಲ್ಲದ ಅನ್ನೋದಕ್ಕೆ ಚುನಾವಣಾ ಕಮಿಷನ್ ಕೂಡ ನಿಮ್ಮ ವಿರುದ್ಧ ಲೇವಡಿ ಮಾಡಲಿಕ್ಕೆ ಶುರು ಮಾಡಿದೆ. ಚುನಾವಣಾ ಆಯೋಗ ಇದೆಯಲ್ಲ, ಅದು ಒಂದು ಲೇವಡಿ ಮಾಡಿ ಒಂದು ಕಾರ್ಟೂನನ್ನು ಹಾಕಿದೆ. ಏನಂತ, ಇಲ್ಲಿಗೆ ಹಾಗಾದರೆ EVM ಮಷಿನ್ಗಳೆಲ್ಲ ಸರಿ ಇದ್ದಾವೆ, ಇನ್ನು 2029ವರೆಗೂ EVM ಮಷಿನ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಂದರೆ ಮುಂದಿನ ಸಾರಿ ಚುನಾವಣೆ ಬಂದಾಗ ಮಾತ್ರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಇವರು ವಿವಾದವನ್ನು ಉಂಟು ಮಾಡ್ತಾರೆ ಅಂತ ಸ್ವತಃ ಚುನಾವಣಾ ಆಯೋಗ ಈ ರೀತಿ ಟ್ರೋಲ್ ಮಾಡ್ತಾ ಇದೆ. ಅಂದರೆ ಇವರು ಎಷ್ಟು ಹೀನ ಸ್ಥಿತಿಗೆ ಇಳಿದು ಈ ಬಾರಿ ಹೋರಾಟಕ್ಕೆ ಇಳಿದ್ರು ಅನ್ನೋದನ್ನು ಆಲೋಚನೆ ಮಾಡಿ. ಈ ಮಧ್ಯೆ ರಜತ್ ಶರ್ಮಾ ಅವರೊಂದು ಮೋಸ್ಟ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂವನ್ನು ತೋರಿಸಿದ್ರು ನಿನ್ನೆ ಅವರು ಇಂಡಿಯಾ TVನಲ್ಲಿ. ನಂಗೆ ನೋಡಿ ಗಾಬರಿ ಆಗಿಬಿಡ್ತೀರಿ. ಕಡಿಮೆ ಅಂದರೂ ಒಂದು 10,000 ಜನ ಮುಸಲ್ಮಾನರಿದ್ದರು ರೀ. ಅದರಲ್ಲಿ ಬಂದು ಭಾಷಣ ಮಾಡ್ತಾನೊಬ್ಬ, ನಾವು ಈ ಬಾರಿ ಯಾರು ಗೆಲ್ಲಬೇಕು ಅಂತ ಮತ ಹಾಕಬಾರ್ದು, ಭಾರತೀಯ ಜನತಾ ಪಕ್ಷವನ್ನು ಯಾರು ಸೋಲಿಸ್ತಾರೆ ಅನ್ನೋದನ್ನು ನೋಡ್ಕೊಂಡು ನಾವು ಮತ ಹಾಕಬೇಕು, ಇದು ದೇಶಾದ್ಯಂತ ನಾವು ನೀಡ್ತಾ ಇರುವಂಥ ಕರೆ ಅಂತ ಒಂದು ಕಾರ್ಯಕ್ರಮವನ್ನು ಮಹಾರಾಷ್ಟ್ರದಲ್ಲಿ ನಡೆದಂಥದ್ದು. ಮಹಾರಾಷ್ಟ್ರದ ಸೋಲಿಗೆ ಕಾರಣವೇನು ಅಂತ ರಜತ್ ಶರ್ಮನ್ ಕಾರ್ಯಕ್ರಮ. ಹಾಗೆ ನೋಡಿದರೆ ರಜತ್ ಶರ್ಮಾ ಈಗ ಗುಡ್ ಟರ್ಮ್ಸಲ್ಲಿಲ್ಲ ನರೇಂದ್ರ ಮೋದಿ ಅವ್ರ ಜೊತೆ. ಅರುಣ್ ಜೇಟ್ಲಿ ಅವರ ಕ್ಲಾಸ್ಮೇಟ್ ಇತ್ತ ರಜತ್ ಶರ್ಮಾ. ಈತನ ಕ್ರಿಕೆಟ್ ಬೋರ್ಡಿಗೆ ಬೇರೆ ಪದಾಧಿಕಾರಿಯನ್ನಾಗಿ ಮಾಡಿದರು ರಜತ್ ಶರ್ಮನ. ಆದರೆ ಈತ ಇತ್ತೀಚೆಗೆ ನರೇಂದ್ರ ಮೋದಿ ಅವ್ರು ನಾವು ಹೇಳ್ದಂಗೆ ಕೇಳಲ್ಲ ಅನ್ನೋಂಥ ಈ ದಿಲ್ಲಿಯ ಪತ್ರಕರ್ತಿ ಒಂದು ಕಾಯಿಲೆ ಇರ್ತದೆ. ಏನಂದರೆ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಅನ್ನುವಂಥ ಒಂದು ದೊಡ್ಡದಾದಂಥ ಭ್ರಮೆ ಇವ್ರಿಗೆಲ್ಲರಿಗೂ. ನಾವೇ ಸರ್ಕಾರ ನಡೆಸ್ತಾ ಇರೋದು, ನಮ್ಮ ಅಡ್ವೈಸ್ ತೊಗೊಂಡು ಕೇಂದ್ರ ಸರ್ಕಾರ ನಡೆಯುತ್ತೆ, ನಾವು ಎಲ್ಲ ಪಾಲಿಸಿಗಳನ್ನು ಹೇಗಿರಬೇಕು ಅಂತ ನಾವು ನರೇಟಿವ್ ಕೊಡ್ತೀವಿ, ಅದರ ಪ್ರಕಾರ ಸರ್ಕಾರ ನಡ್ಕೊಂಡು ಹೋಗುತ್ತೆ ಅಂತ ಲುಟಿಯನ್ಸ್ ಪತ್ರಕರ್ತರು ಅಂತ ಏನು ಹೇಳ್ತೀವಲ್ಲ ದಿಲ್ಲಿಯಲ್ಲಿ, ಇವ್ರದ್ದೆಲ್ಲ ಮನಸ್ಥಿತಿ ಇರೋದು ಹೇಗೆ. ಇಷ್ಟು ವರ್ಷದಿಂದಲೂ ಅದೇ ನಡ್ಕೊಂಬಂದದ್ದು. ನರೇಂದ್ರ ಮೋದಿ ಅವರು ತಮ್ಮ ವಿನಃ ಬೇರೆ ಯಾರ ಮಾತನ್ನೂ ಕೇಳಲಾರದಂಥ ನಾಯಕ. ಅವ್ರಿಗೆ ಏನು ಮಾಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಈ ರಜತ್ ಶರ್ಮನ್ ಕರೆದು ಅವ್ನ ಬೆನ್ನ ಮೇಲೆ ಕೈ ಹಾಕಿ ಏನು ಮಾಡಲಿ ಅಂತ ಕೇಳೋಕ್ಕೆ ಸಾಧ್ಯನಾ? ಇಷ್ಟು ವರ್ಷ ಇವರೆಲ್ಲ ಅದೇ ಅಂದ್ಕೊಂಡು ಮಾಡ್ಕೊಂಬಂದರು. ಆಮೇಲೆ ಒಡನಾಟಕ್ಕೆ ಹಾತೊರಿತಾರೆ ಬಿಗಿನಿಂಗಲ್ಲಿ. ಅದಾದಮೇಲೆ ನರೇಂದ್ರ ಮೋದಿ ಅಂಥ ವ್ಯಕ್ತಿಗೆ ಅವು ಯಾವ ಭಾಳ ವಿಶೇಷ ಅನಿಸಲ್ಲ. ಗೆಳೆತನ ಮಾಡುವಷ್ಟು ಅವ್ರ ಹತ್ರ ಸಮಯವೂ ಇಲ್ಲ, ಅಷ್ಟು ಸಮಯವನ್ನು ಅವ್ರು ಕೊಟ್ಟಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ಈ ಮನುಷ್ಯ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಮುನಿಸ್ಕೊಂಡ್ಬಿಡ್ತಾರೆ. ಅಷ್ಟೇ ಅಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಡ್ಯಾಮೇಜ್ ಮಾಡುವಂಥ ಪ್ರಯತ್ನವನ್ನು ಭಾಳಷ್ಟು ಕಡೆ ಮಾಡ್ತಾರೆ. ಕೊನೆಗೆ ವಿಧಿ ಇಲ್ಲದೆ ನರೇಂದ್ರ ಮೋದಿಗೆ TRP ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ದಿಲ್ಲಿಯ ಪ್ರಗತಿ ಮೈದಾನದಲ್ಲಿ ಒಂದು ಸಭಾಂಗಣ ಇದೆಯಲ್ಲ, ಭಾರತ ಮಂಟಪಂ, ಅಲ್ಲಿ ಆಪ್ಕೆ ಅದಾಲತ್ ಮಾಡ್ತಾರೆ ನರೇಂದ್ರ ಮೋದಿ ಅವ್ರದ್ದು. ಯಾವ ರೀತಿ ವೈರಲ್ ಆಗುತ್ತೆ ಅಂದರೆ, ಯಾವ ಇಂಡಿಯಾ TV ಬಿದ್ದು ನೆಲಕಚ್ಚಿ ಹೋಗಿತ್ತೋ ಮತ್ತೆ ಪುನಶ್ಚೇತನಗೊಳ್ಳುತ್ತೆ. ಇವರು ಮಹಾರಾಷ್ಟ್ರದಲ್ಲಿ ಯಾಕೆ ಭಾರತೀಯ ಜನತಾ ಪಕ್ಷ ಸೋಲನ್ನು ಕಾಣುತ್ತೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅದರಲ್ಲಿ ತೋರಿಸ್ತಾರೆ
ಸಹಸ್ರಾರು ಜನ ಮುಸಲ್ಮಾನ ಲೀಡರ್ಗಳು ಒಂದು ಕಡೆ ಸೇರ್ಕೋತಾರೆ. ಸೇರ್ಕೊಂಡು ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿಯವರು ಗೆಲ್ಲಲಾರದ ಹಾಗೆ ನೋಡ್ಕೋಬೇಕು, ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಯಾವ ಕ್ಯಾಂಡಿಡೇಟ್ ಗಟ್ಟಿದಾರೋ ಅವ್ರಿಗೆ ಮತ ಹಾಕಬೇಕು ಅಂತ ಒಂದು ಫರ್ಮಾನ್ ಹೊರಡಿಸ್ತಾರೆ. ಅವ್ರು ಫರ್ಮಾನ್ ಹೊರಡಿಸಿದ್ರೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತು. ಅಲ್ಲಿ ದಿಲ್ಲಿಯಲ್ಲಿ ಕೂತ್ಕೊಂಡು ಬುಖಾರಿ ಚಂದ್ರ ಕಂಡಿದ್ದಾನೆ ಅಂದರೆ ಇಲ್ಲಿ ರಂಜಾನ್ ಹಬ್ಬ ಮಾಡೋದು ಇವರು. ಎಲ್ಲಿ? ಸವಣೂರಿನಲ್ಲಿ, ಶಿಗ್ಗಾಂವಿನಲ್ಲಿ, ಹುರುಳಿಕೊಪ್ಪಿನಲ್ಲಿ, ಮಣ್ಣೂರಲ್ಲಿ, ಗುಲ್ಬರ್ಗಾದಲ್ಲಿ, ಬಿಜಾಪುರದಲ್ಲಿ ಇವರು ಈದ್ ಆಚರಿಸೋದು. ಅಲ್ಲಿ ಚಂದ್ರ ಕಂಡಿಲ್ಲ ಅಂತ ಆತ ಹೇಳಿದ್ರಲ್ಲಿ ಬುಖಾರಿ, ಇಮಾಮ್ ಬುಖಾರಿ, ಇಲ್ಲಿ ಇವ್ರು ಹಬ್ಬ ಮಾಡೋಂಗಿಲ್ಲ, ಮಾರನೇ ದಿವಸಕ್ಕೆ ಶಿಫ್ಟ್ ಮಾಡ್ತಾರೆ. ಆ ರೀತಿಯ ನಂಬಿಕೆಯ ಜನ ಇವರು. ನಮಗೇನು ಪಂಚಾಂಗ ನೋಡಬೇಕಾಗಿಲ್ಲ ಅವರು. ಹೀಗಿರೋರು ಈ ರೀತಿಯಾದಂಥ ಒಂದು ನರೇಟಿವ್ ಮಾಡಿ ಈ ದೇಶದಲ್ಲಿ ಈ ಬಾರಿ ನರೇಂದ್ರ ಮೋದಿಯವರು ಬರಬೇಕಾದಂಥ ಸಂಖ್ಯೆ ಬಾರದೇ ಇರೋದಕ್ಕೆ ಈಗ ಹಲವಾರು ಕಾರಣಗಳಲ್ಲಿ ಇದು ಒಂದು ಕಾರಣ ಮರಿಬಾರ್ದು. ಒಂದು ರಾಂಪುರ್ ಅನ್ನುವಂಥ ಕ್ಷೇತ್ರ ಉತ್ತರ ಪ್ರದೇಶದಲ್ಲಿ, ಅಲ್ಲಿ 5332 ಮತಗಳಿದ್ದಾವೆ. 5332 ಮತಗಳಲ್ಲಿ 238 ಕುಟುಂಬಗಳಿಗೆ ಮನೆಯನ್ನು ಇಷ್ಟು ಮತಗಳು ಮುಸಲ್ಮಾನರ ಮತಗಳು, ಇಷ್ಟು ಮತಗಳು ಮುಸಲ್ಮಾನರ ಮತಗಳು. 238 ಮನೆಗಳನ್ನು ಕಟ್ಸಿಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲಿ ಈಗಾಗಲೇ PM ಆವಾಸ್ ಯೋಜನೆಯಲ್ಲಿ ಮತ ಯಾರಿಗೆ ಹಾಕಿದ್ದಾರೆ? ಅವರು ಯಾರು ಮೋದಿಗೆ ವಿರುದ್ಧವಾಗಿ BJPಗೆ ವಿರುದ್ಧವಾಗಿ ನಿಂತಿದ್ದಾರೋ ಅವರಿಗೆ ಓಟ್ ಹಾಕಿದ್ದಾರೆ. ಒಂದೇ ಒಂದು ಮುಸಲ್ಮಾನರ ಮತ ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕಿಲ್ಲ ರಾಂಪುರ ಅನ್ನುವಂಥ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ. ಅಂದರೆ ಯಾವ ಮಟ್ಟಿಗೆ ಇವ್ರಿಗೆ ಅಭಿವೃದ್ಧಿ ಬೇಡ, ರೋಡ್ಗಳಾಗೋದು ಬೇಕಾಗಿಲ್ಲ, ಇವ್ರಿಗೆ 5G ಇಂಟರ್ನೆಟ್ಟು ಕಡಿಮೆ ದರದಲ್ಲಿ ಸಿಗೋದು ಅದೇನು ಆಗಬೇಕಾಗಿಲ್ಲ, ಇವರು ಉಜ್ವಲ ಯೋಜನೆ ಬೇಡ, ಸಿಕ್ಕರೆ ಉಚಿತವಾಗಿ ಎಲ್ಲ ಸಿಗಲಿ, ಆದರೆ ಅಭಿವೃದ್ಧಿ ನೋಡಿ ನಾವು ಓಟ್ ಹಾಕಲ್ಲ. ಯಾಕೆ ಓಟ್ ಹಾಕಲ್ಲ ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರು? ಭಾರತ ದೇಶದಲ್ಲಿ ಎಲ್ಲೂ ಹಾಕಲ್ಲ, ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಯಾಕೆ ಹಾಕಲಿಲ್ಲ? ರಾಮ ಮಂದಿರ ಮಾಡಿಬಿಟ್ರಿ ಇವರು. ನಮಗೆ ಇದು ಸಹಿಸ್ಲಿಕ್ಕಾಗಲ್ಲ, ನಮ್ಮ ವಿರುದ್ಧ ಇದು, ನಮ್ಮ ಮಸೀದಿ ಕಟ್ಟಬೇಕಾಯ್ತು, ಇವ್ರು ರಾಮ ಮಂದಿರ ಮಾಡಿದ್ರೆ, ಆದ್ದರಿಂದ ಇವ್ರು ಓಟ್ ಹಾಕಬಾರ್ದು. ಈ ರೀತಿಯಾದಂಥ ಪ್ರತ್ಯೇಕತಾವಾದದ ಮನಸ್ಥಿತಿಯ ಜನ. ಇವತ್ತು ಯೋಗಿ ಆದಿತ್ಯನಾಥ್ ಸಂಸದೀಯ ಮಂಡಳಿ ಸಭೆ ಬರ್ತಾರೆ, ಅವ್ರ ಮುಖ ನೋಡಿ ಖಿನ್ನತೆಯನ್ನು ನನಗೆ ಬೇಜಾರಾಗ್ಬಿಡುತ್ತೆ. ಯಾವ ವ್ಯಕ್ತಿ ಅಗ್ರೆಸಿವ್ ಆಗಿದ್ದರೋ ಆ ವ್ಯಕ್ತಿನ ಈ ರೀತಿಯಾಗಿ ಹತ್ತಿಕ್ಕುವಂಥ ಪ್ರಯತ್ನ. ಅವರಿಬ್ಬರಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಅವ್ರಿಗೆ ಏನಕ್ಕೆ ಕೊಟ್ಟಿದ್ದಾರೆ ನನಗಿನ್ನೂ ತನಕ ಅರ್ಥ ಇಲ್ಲ. ಯೋಗಿ ಆದಿತ್ಯನಾಥ್ ಅಂಥ ಒಬ್ಬ ಲೀಡ್ರಿಗೆ ಡೆಪ್ಯುಟಿಗಳು ಯಾಕೆ ಬೇಕ್ರಿ? ಮೊದಲೇದಾಗಿ ಡೆಪ್ಯುಟಿ ಅನ್ನೋದೇನಿದೆಯಲ್ಲ, ಇದು ಸಂವಿಧಾನಾತ್ಮಕ ಹುದ್ದೆ ಅಲ್ವೇ ಅಲ್ಲ. ಇದು ಅವ್ರಿಗೆ ಡೆಪ್ಯುಟಿ ಕೊಟ್ಟು ತೊಂದರೆ ಕೊಡುವಂಥ ಕಾರ್ಯಕ್ರಮ. ಆಮೇಲೆ ಅಲ್ಲಿ ಸುನೀಲ್ ಬನ್ಸಲ್ ಅಂತೇಳಿ ಒಬ್ಬ ಪ್ರಭಾರಿ ಇದ್ದರು, ಚುನಾವಣಾ ಪ್ರಭಾರಿ, ಅದ್ಭುತವಾಗಿ ಕೆಲಸ ಮಾಡೋ, ಸಂಘಟನೆಯಲ್ಲಿ ನಿಪುಣ. ಈತನನ್ನು ಒರಿಸ್ಸಾಗೆ ಓಡಿಸಿದ್ರು, ತೆಲಂಗಾಣಕ್ಕೆ ಓಡಿಸಿದ್ರು. ಅಲ್ಲಿ ಚುನಾವಣೆ ನೀನು ನೋಡ್ಕೋ, ಈ ಸಲ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಏನು ಬೇಕಾಗಿಲ್ಲ, ಯೋಗಿಜಿ ಇದ್ದಾರೆ, ಅವ್ರು ನೋಡ್ಕೋತಾರೆ. ಅಲ್ಲೇನೋ ಗೆದ್ದ ಆ ಮನುಷ್ಯ. ಇಲ್ಲಿ ಯಾರು ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕು ಆ ಮನುಷ್ಯ ಇಲ್ಲಿ ಇಲ್ವೇ ಇಲ್ಲ. ಆಗಬೇಕಾದಂಥ ಡ್ಯಾಮೇಜ್ ಆಗುತ್ತೆ. ಲಿಸ್ಟನ್ನು ಕೊಡ್ತಾರೆ, ಯೋಗಿ ಆದಿತ್ಯನಾಥ್ ತಿಂತವ್ರನ್ನ ಮಾಡಬೇಡಿ, ಆ್ಯಂಟಿ ಇನ್ಕಮನ್ಸಿ, ಅಯೋಧ್ಯದಲ್ಲಿರುವಂಥ ವೇಸ್ಟ್ ಬಾಡಿ ಅವನ ಕ್ಯಾಂಡಿಡೇಟು, ಅವನು ಯಾರು ಅಂತಲೇ ಜನಕ್ಕೆ ಗೊತ್ತಿಲ್ಲ. ಆಮೇಲೆ ಕಂಡು ಅನಧಿಕೃತವಾದಂಥ ಆಸ್ತಿಗಳ ಮೇಲೆಲ್ಲ ಬೇಲಿ ಹಾಕ್ಕೊಂಡವನು, ಅವನ ಬಗ್ಗೆ ಕೆಟ್ಟ ಹೆಸರಿದೆ, ಬೇಡ ಅವನಿಗೆ ಟಿಕೆಟ್ ಕೊಡೋದು. ಅಂದರೆ ಇವತ್ತು ಸ್ಥಳೀಯ ನಾಯಕತ್ವಕ್ಕೆ ಭಾರತೀಯ ಜನತಾ ಪಕ್ಷ ಮನ್ನಣೆಯನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ, ಸ್ಥಳೀಯ ನಾಯಕತ್ವ ಏನು ಹೇಳುತ್ತೆ ಅದರ ತದ್ವಿರುದ್ಧವಾದಂಥ ಟಿಕೆಟನ್ನು ಅಲ್ಲಿ ದಿಲ್ಲಿಯಲ್ಲಿ ಕೂತ್ಕೊಂಡು ಕೊಡೋದು. ಅಲ್ಲಿ ಒಂದು ಕರ್ನಾಟಕದವ್ರು ಒಂದಿಬ್ಬರು ಕೂತ್ಕೊಂಡಿರ್ತಾರೆ, ಅವ್ರು ಕಡ್ಡಿ ಆಡಿಸ್ತಾರೆ, ಅವ್ನು ಬೇಡ ಇವ್ನು ಬೇಡ ಅಂತೇಳಿ ಅವ್ರ ಮಾತು ಕೇಳ್ಕೊಂಡು ಕೊಟ್ಬಿಡೋದು. ಇಲ್ಲಿ ಯಾರು ಕೆಲಸ ಮಾಡ್ತಾರೆ? ನಿನ್ನೆ ನೋಡಿ ನರೇಂದ್ರ ಮೋದಿಯವರು ಯಾವ LK ಅಡ್ವಾಣಿನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರ ಹತ್ರ ಹೋಗೋಕ್ಕಿಂತ ಮುಂಚೆ ಒಂದು ಪುಷ್ಪಗುಚ್ಛ ತೊಗೊಂಡು ಫಸ್ಟು ಹೋಗಿ LK ಅಡ್ವಾಣಿ ಅವ್ರು ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಬಂದರು, ಆಶೀರ್ವಾದ ಮಾಡಿ, 3ನೇ ಸಲ ಪ್ರಧಾನಮಂತ್ರಿ ಆಗ್ತಾಯಿದ್ದೀನಿ, ನೀವು ಮಾಡಿರುವಂಥ ಕಷ್ಟದಿಂದ ಪಕ್ಷವನ್ನು ನೀವು ಮುನ್ನಡೆಸಿದ್ದಕ್ಕೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಅಂತ. ಅಷ್ಟಕ್ಕೆ ಮುಗಿಯೋದಲ್ಲ, ಮುರಳಿ ಮನೋಹರ್ ಜೋಶಿ ಹತ್ರ ಹೋಗ್ತಾರೆ. ಮುರಳಿ ಮನೋಹರ್ ಜೋಶಿ ಮುಂಚೆ ವಾರಣಾಸಿ ಕ್ಷೇತ್ರವನ್ನು ಪ್ರಾತಿನಿಧಿಸ್ತಾ ಇದ್ದಂಥ ವ್ಯಕ್ತಿ. ಅವ್ರ ಹತ್ರ ಹೋಗಿ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮಿಂದ ನಾನು ಬಂದಿರೋದು, ನಾನು ರಾಜಕಾರಣದಲ್ಲಿ ದಯವಿಟ್ಟು ನನಗೆ ಆಶೀರ್ವಾದ. ನರೇಂದ್ರ ಮೋದಿ ಬರಬಾರ್ದು ಅಂತ ಹಠ ತೊಟ್ಟವರಲ್ಲಿ ಈ ಇಬ್ಬರು ಅಗ್ರಗಣ್ಯರು ನೆನ್ಪಿಟ್ಕೊಳ್ಳಿ. ಅವ್ರ ಜೊತೆ ಅರುಣ್ ಜೇಟ್ಲಿ ಸೇರಿಕೊಂಡ್ರು, ಸುಷ್ಮಾ ಸ್ವರಾಜ್ ಸೇರಿಕೊಂಡ್ರು, ಅನಂತ್ ಕುಮಾರ್ ಸೇರಿಕೊಂಡ್ರು, ಈ ಎಲ್ಲ ಪಾಳೆಯ ಸೇರ್ಕೊಳ್ತೀವಿ, ಎಲ್ಲ ಸ್ಟಾಲ್ವರ್ಟ್ಗಳು. नरेंद्र मोदी को कई को लेके आ रहे हैं वहाँ से, गुजरात से क्या ज़रूरत है, हम नहीं है क्या, अडवाणी जी नहीं है क्या, जेटली नहीं है क्या, सुषमा स्वराज नहीं है क्या, इतने बड़े बड़े लीडर है, ये क्यों आ रही है? ಆ ಥರ ಹೇಳಿ ತೊಂದರೆ ಕೊಟ್ಟಂಥವ್ರು ಇವತ್ತು ಅವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಂದ ದ್ರೌಪದಿ ಮುರ್ಮು ಹತ್ರ ಹೋಗಿ ಅವರು ಸಿಹಿ ತಿನ್ನಿಸ್ತಾರೆ. ಎಂಥ ಗೆಸ್ಚರ್ ಇವೆಲ್ಲ. ನೀವು ಭಾರತ ದೇಶದ ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ಸಂಗತಿಗಳಿವು. ದ್ರೌಪದಿ ಮುರ್ಮು ಅವ್ರ ಊರಲ್ಲಿ ಹಳ್ಳಿನಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು, ಶಿವಾಲಯ ಇದೆ ಒಂದು ಈಶ್ವರನ ದೇವಸ್ಥಾನ, ಕಸ ಹೊಡೆಯೋದು ಬೆಳಗ್ಗೆ, ಇಡೀ ದೇವಸ್ಥಾನವನ್ನು ಚೊಕ್ಕಟವಾಗಿಡೋದು. ಜೀವನದ ಅವಿಭಾಜ್ಯ ಅಂಗ. ಗಂಡ ತೀರ್ಕೊಂಡ್ರು, ಮಕ್ಕಳು ಆಕ್ಸಿಡೆಂಟಲ್ಲಿ ಹೋದರು, ಒಬ್ಬರು ಕಾಯಿಲೆಯಿಂದ ಹೋದರು,
ಜೀವನದಲ್ಲಿ ಏನೂ ಉಳಿದೇ ಇಲ್ಲ ಅಂಥೇಳಿ ಆರಾಮಾಗಿ ಹೋಗಿ ಊರಲ್ಲಿ ಸೆಟ್ಲಾಗಿ ದೇವ್ರು ನೆನೆಸ್ಕೊಂಡಿದ್ದಂಥವ್ರು ಕರ್ಕೊಂಬಂದು ರಾಷ್ಟ್ರಪತಿಯನ್ನಾಗಿ ಮಾಡಿದರು. ಇವರು ಲೇವಡಿ ಮಾಡಿದರು, ರಾಷ್ಟ್ರಪತಿ ಅಲ್ಲ ರಾಷ್ಟ್ರಪತ್ನಿ ಅಂತ. ನೋಡಿ ಎಂಥ ಕೆಟ್ಟ ನೀಚ ಜನ ಇದ್ದಾರೆ, ಎಂಥ ಅಸಂಬದ್ಧವಾದ ಮಾತಾಡ್ತಾರೆ ನೋಡ್ರಿ. ಆ ಥರದ ಜನ ಇರುವಂಥ ವಿಪಕ್ಷದವರು. ನಾನು ಹೇಳೋದು ವಿಪಕ್ಷ ಇರಬೇಕು, ಸದೃಢವಾಗಿರಬೇಕು, ಆದರೆ ಸಕಾರಾತ್ಮಕವಾದಂಥ ಟೀಕೆ ಮಾಡಿದರೆ ಯಾರಾದರೂ ಒಪ್ಪೋಣ. ಇನ್ನು ಸಂಸದೀಯ ಮಂಡಳಿ ಸಭೆಯಲ್ಲಿ ನಡೆದಂಥ ವಿದ್ಯಮಾನಗಳಲ್ಲಿ ಒಂದೊಂದೇ ವಿದ್ಯಮಾನವನ್ನು ಮೆಲುಕು ಹಾಕ್ತಾ ಹೋದರೆ 1 ಗಂಟೆ ಆಗಬೇಕು. ಈ ಬಾರಿ ನೋಡಿ, ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದಲ್ಲಿ ಇಷ್ಟೂ ಸೀಟ್ಗಳನ್ನು ಗೆದ್ದುಕೊಟ್ರು, ಜೊತೆಗೆ 8 ಲಕ್ಷ ಲೀಡಿನಲ್ಲಿ ಅವರು ಈ ಬಾರಿ ಚುನಾಯಿತರಾಗಿದ್ದಾರೆ. 8 ಲಕ್ಷ ಲೀಡ್. ಅವರು ಈ ಬಾರಿ ಕೇಂದ್ರ ಸಚಿವರಾಗ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅವ್ರಿಗೆ ಮಧ್ಯಪ್ರದೇಶಕ್ಕೆ ಮಾಮಾ ಅಂತ ಕರೀತಾರೆ ಅವರು. ಈ ಮನುಷ್ಯನನ್ನು ಈ ಬಾರಿ ಸಂಘಟನೆ ತಗೋಬಹುದು ಅನ್ನುವಂಥ ಒಂದು ನಿರೀಕ್ಷಣೆ ಏನಾಗಿದೆ. ಈ ಜಗತ್ ಪ್ರಕಾಶ್ ನಡ್ಡಾ ಇದ್ದಾರಲ್ಲ, ಇವರು ಆಲೂಗಡ್ಡೆ ಬೋಂಡಾ ಥರ ಇದ್ದಾರೆ. ನೋಡಿ ಭಾಳ ಮಜಾ ಅಂತಂದರೆ ಆಲೂ ಬೋಂಡಾ. ಈ ಮನುಷ್ಯ ಆಫೀಸ್ಗೆ ಬರಲ್ಲ. ದೀನ್ ದಯಾಳ್ ಉಪಾಧ್ಯಾಯ ರಸ್ತೆಯಲ್ಲಿ ಆಫೀಸ್ ಇರೋದು, ದೊಡ್ಡದಾದಂಥ ಭವ್ಯ ಬಂಗಲೆ, ಒಳಗಡೆ ಲೈಬ್ರರಿ ಇದೆ, ಕ್ಯಾಂಟೀನ್ ಇದೆ, ಬಂದಂಥ ವಿಸಿಟರ್ಸಿಗೆ ಲೌಂಜ್ಗಳಿದ್ದಾವೆ, ಕಾರ್ಯದರ್ಶಿಗಳಿಗೆ, ಕೋಶಾಧಿಕಾರಿಗಳಿಗೆ ಎಲ್ಲರಿಗೂ ಫೆಸಿಲಿಟಿ ಮಾಡಿದಂಥ ಸುಸಜ್ಜಿತವಾದ ಅತ್ಯಾಧುನಿಕವಾದಂಥ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿ. ಈ ಮನುಷ್ಯ ಆಫೀಸ್ಗೆ ಬರಲ್ಲ, ಮನೆಯಲ್ಲೇ ಕೂತು ವ್ಯವಹಾರ ಮಾಡೋದು. ಅಷ್ಟೇ ಅಲ್ಲ, ಯಾರೋ ಒಬ್ಬರು ಕೇಳಿದ್ರು ಅಂತ RSSನ ಅಗತ್ಯ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡೋದು. ಈಗ ಸ್ವತಃ ತನ್ನ ಪಾಡಿಗೆ ತಾನು ನಡೆಯಬಹುದಾದಂಥ ಶಕ್ತಿಯನ್ನು ಭಾರತೀಯ ಜನತಾ ಪಕ್ಷ ಹೊಂದಿದೆ. RSSನ ಕೇಳಿ ಭಾರತೀಯ ಜನತಾ ಪಕ್ಷ ನಡಿಬೇಕಾಗಿಲ್ಲ. ಇರಬಹುದ್ರಿ, ಅದನ್ನ ಹೇಳ್ತೀರಿ ಯಾಕೆ? ಹೇಳಬೇಕಾದ ಅಗತ್ಯ ಏನಿದೆ? ನೀವು RSS ಕೇಳಿ ನಿಮ್ಮ ಪಾಡಿಗೆ ನೀವು ಮಾಡ್ತಾಯಿದ್ರೆ RSS ಕೇಳಿದ್ದು ಏನು ಮಾಡಲ್ಲ ಅಂತಲೇ ಅಂದ್ಕೊಳ್ಳೋಣ. ಹಂಗೆ ನಡೆಯೋದೇ ಇಲ್ಲ, ಅದು ಬೇರೆ ವಿಚಾರ. ನಡೀತದೆ ಅಂತಂದ್ರೆ ಅದನ್ನ ಹೇಳಬೇಕಾದದ್ದು ಯಾಕೆ? ನಮ್ಮ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಮಥುರಾ ಗಿತ್ರ ಯಾವುದೂ ಇಲ್ಲ. ಏನ್ರಿ ಮಾತಿವು? ಅಗತ್ಯ ಏನಿದೆ? ನೀನೊಬ್ಬ ಸಂಘಟನೆಗೆ ಬಂದಿರುವಂಥ ವ್ಯಕ್ತಿ, ಅಷ್ಟೇ ಮಾಡಬೇಕು. ಆ ಮಥುರಾ ಮಾಡಬೇಕೋ ಬೇಡ ಅಂತ ನರೇಂದ್ರ ಮೋದಿ ತೀರ್ಮಾನ ಮಾಡ್ತಾರೆ. ಅದನ್ನು ನೀನು ಹೇಳಿ ಕೆಟ್ಟಾಗಬೇಕಾಗತ್ತೆ ಏನು? ವ್ಯವಸ್ಥೆಯನ್ನು ಹಾಳು ಮಾಡೋದು ಇದೇನಾದರೂ ಕುಡಿಯೋ ಮಜ್ಜಿಗೆನೇ ಅಲ್ಲಾಡಿಸೋದು ಅಂತಾರೆ, ನಮ್ಮಲ್ಲಿ ಕಡ್ಡಿ ಅಲ್ಲಾಡಿಸೋದು ಅಂತಾರೆ. ಆ ಕೆಲಸ ಮಾಡಿದರು. ಏನಾಯ್ತು ಈ ಸಲ? ಎಲ್ಲರನ್ನೂ ಕೇಳಿ ಅದಾಗಿಲ್ಲ. ಆ ಥರ RSSನವ್ರು ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡಲಿಲ್ಲ. ಅವರು ನಿಜವಾಗ್ಲೂ ಓಡಾಡಿದರೆ ಈ ಸಲ ಭಾರತೀಯ ಜನತಾ ಪಕ್ಷ ಇಷ್ಟು ಕಡಿಮೆ ಸ್ಥಾನ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಾರೆ. ಹಾಗೆ ಯಾರು ಮಾಡಿರಲ್ಲ, ಅದು ಬೇರೆ ವಿಚಾರ. ಯಾಕೆಂದರೆ ಒಬ್ಬ ವ್ಯಕ್ತಿ ಹಿಂಗೆ ಕೈ ಹಿಡಿದು ನಮಸ್ತೆ ಸದಾ ವತ್ಸಲೆ ಅಂತ ಒಂದು ಸಲ ಜೀವನದಲ್ಲಿ ಹೇಳಿದರೆ ಅವರ ರಾಷ್ಟ್ರದ ವಿರುದ್ಧವಾಗಿ ಆಲೋಚನೆಯನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಒಂದು ದಿನ ಶಾಖೆಗೆ ಹೋಗಿ ಬಂದರೆ ಮುಗಿತು ಅವನ ಕತೆ. ಅವನ ಇಡೀ ಜೀವನದಲ್ಲಿ ಯಾರು ಎಷ್ಟೇ ಅವನ ಮೇಲೆ ಪರಿಣಾಮ ಅಭಿಪ್ರಾಯ ಹೇರಲಿಕ್ಕೆ ಪ್ರಯತ್ನ ಮಾಡಿದ್ರು ಆತ ರಾಷ್ಟ್ರಭಕ್ತಿಯ ವಿನಃ ಮತ್ತೊಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರಖರವಾದಂಥ ಸಂಸ್ಥೆ, ಅಂಥ ಸಮಷ್ಟಿ ಪ್ರಜ್ಞೆ ಇರುವಂಥ ಸಂಸ್ಥೆ, ಭಾರತದ ಸಾರ್ವಭೌಮತೆಗೆ ಒತ್ತು ಕೊಡುವಂಥ ಸಂಸ್ಥೆ, ಅಂಥ ಸಂಸ್ಥೆ ನಿಮ್ಮ ಅಗತ್ಯ ಇಲ್ಲ ನಮಗೆ ಅನ್ನುವಂಥ ಮಾತನ್ನು ಹೇಳಿದರೆ ಏನಾಗತ್ತೆ? ಚುನಾವಣೆಯ ಸಂದರ್ಭದಲ್ಲಿ ಪೀರಿಯಡ್ ಮುಗಿತು, ಈ ತಿಂಗಳು ಲಾಸ್ಟ್ ಜೂನ್ಗೆ ಜಗತ್ ಪ್ರಕಾಶ್ ನಡ್ಡಾ ಅವ್ರದ್ದು ಮನೆಗೆ ಹೋಗ್ತಾರೆ. ಹೋಗಬೇಕು. ಕೆಲವೊಬ್ರು ಮನೆಗೆ ಹೋದರೆ ಒಳ್ಳೆಯದು. ಅವ್ರ ಮನೇಲಿ ಆರಾಮಾಗಿ ಪಾಪ ಹೆಂಡತಿ ಮಕ್ಕಳು ಇರ್ತಾರೆ, ಊಟ ಮಾಡಿಕೊಂಡು ಅವ್ರನ್ನೆಲ್ಲ ನೋಡ್ಕೊಂಡು ಮೊಮ್ಮಕ್ಕಳಾಗಿರ್ತಾರೆ, ವಯಸ್ಸಾಗಿದೆ, ಅವ್ರ ಜೊತೆ ಇರ್ಬೇಕು ಅವರು. ಈಗ ಆ ಜಾಗಕ್ಕೆ ಇಬ್ಬರನ್ನ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಒಂದು ನಮ್ಮ ದೇವೇಂದ್ರ ಫಡ್ನವೀಸ್, ಮಹಾರಾಷ್ಟ್ರದ ನಾಯಕ, ಈತ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ಧ ಇರಲಿಲ್ಲ. ಫೋರ್ಸ್ ಮಾಡಿ ಅವ್ರು ಮಾಡಿದ್ರಿ, ಬೇಕಾಗಿರಲಿಲ್ಲ ಅಂಶ. ಏಕನಾಥ್ ಶಿಂದೆ ಕೈ ಕೆಳಗೆ ದೇವೇಂದ್ರ ಫಡ್ನವೀಸ್ ಅಂತ ಲೀಡರ್ನ ಉಪಮುಖ್ಯಮಂತ್ರಿ ಮಾಡಿದ್ರಿ. ಏನ್ರಿ ಅರ್ಥ? ಇಡೀ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಜಾತಿಯ ಬೆಂಬಲ ಇರಲಾರದೆ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ನಿರ್ವಹಿಸಿದ ಮನುಷ್ಯ. ಯಾವಾಗ ಏಕನಾಥ್ ಶಿಂದೆ ಫ್ಯಾಕ್ಷನ್ ಹೊರಗಡೆ ಬರುತ್ತೋ ಆತನನ್ನು ಮುಖ್ಯಮಂತ್ರಿ ಮಾಡಿಬಿಡೋದು. ನೀನು ಅವನ ಕೈ ಕೆಳಗಿರುವಂಥ ಹೆಂಗಿರುತ್ತೆ ಆಲೋಚನೆ ಮಾಡಿ. ಮನಸ್ಥಿತಿ ಹೇಗಾಗುತ್ತೆ, ನೈತಿಕ ಸ್ಥೈರ್ಯ ಹೇಗೆ ಕೂಸಿಗುತ್ತೆ. ನಿನ್ನೆ ಹೇಳ್ತಾರೆ ಅವರು, ಇಲ್ಲ ನಾನು ಮಹಾರಾಷ್ಟ್ರದ ಚುನಾವಣೆಯ ಫಲಿತಾಂಶದಿಂದ ಬೇಜಾರಾಗಿದೆ, ನನಗೆ ನಾನು ರಾಜೀನಾಮೆ ಕೊಡ್ತೇನೆ, ನಾನು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಂಘಟನೆ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಅಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಅಮಿತ್ ಶಾ ಅವ್ರ ಕರೆದು ಮತ್ತೆ ಬೆಂಚ್ ಚಪ್ಪರಿಸಿ ಹಂಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ ನೀನು ಅಂತ. ಆತನಿಗೆ ಈ ಬಾರಿ ಸಂಘಟನೆಗೆ ಹಾಕ್ತಾರೆ ಅಂತ. ಅಂದರೆ ಈ ಬಾರಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ, ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರನ್ನ ಯೋಚನೆ ಮಾಡ್ತಾರೆ. ಒಂದು ಶಿವರಾಜ್ ಸಿಂಗ್ ಚೌಹಾಣ್, ಈತ ಎಲ್ಲರ ಜೊತೆ, ಈತ ಹೇಗೆ ಅಂತಂದರೆ ಎಲ್ರಿಗೂ ಮಾಮನೇ ಮನುಷ್ಯ, ಅಜಾತ ಶತ್ರು. ಇನ್ನೊಂದು ದೇವೇಂದ್ರ ಫಡ್ನವೀಸ್. ಇಬ್ಬರಲ್ಲಿ ಯಾರಿಗೆ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ, ಮಾಡುವಂಥ ಐಡಿಯಾಗಳಿದೆ. ಜೊತೆಗೆ ಯಾಕೆ ಸೋತಿದ್ದೀವಿ ಅನ್ನೋದ್ರ ಕುರಿತು ಭಾಳ ಪ್ರಖರವಾದಂಥ ಆಲೋಚನೆ ನಡೆಯುತ್ತೆ. ಎಲ್ಲಿ ಮಿಸ್ಟೇಕ್ ಆಯಿತು, ಯಾರು ಮಿಸ್ಟೇಕ್ ಮಾಡಿದರು. ನಾನು ಭಾರಿ ವಿಚಿತ್ರವಾದಂಥ ಒಂದು ವಿಷಯ ಬಂತು. ಏನಂದರೆ ದಿಲ್ಲಿ ಹೊರಗಡೆ ನೋಯ್ಡಾದಲ್ಲಿ ಒಬ್ಬ TV ಚಾನಲ್ ಇದೆ, ಅದ್ರ ಬಗ್ಗೆ ಮಾತಾಡೋದು ಬೇಡ ಹೆಸರು, ನಾನು ಮಾಧ್ಯಮದವನು. ಅದರ ಹೆಡ್ಡು ಕುತ್ಕೊಂಡು ಟಿಕೆಟ್ ಯಾರ್ಯಾರು ಕೊಡಬೇಕು ಅಂತ ತೀರ್ಮಾನ ಮಾಡೋದ್ರಲ್ಲಿ ಮುಖ್ಯಸ್ಥನಾಗಿದ್ದಂತೆ. ಏನು ಕತೆ ರೀ ಇದು?
ಯಾರ್ಯಾರನೋ ಕೇಳಿ ಟಿಕೆಟ್ ಕೊಟ್ಟರೆ ಮುಂದೆ ಏನಾಗತ್ತೆ ಕತೆ? ಬೇರೆ ಯಾವ ರೀತಿಯಿಂದ ಎಡವಟ್ ಆಗ್ಲಿಕ್ಕೆ ಸಾಧ್ಯ ಇದೆ? ಯಾವ್ದಾರು ಹಗರಣ ಇದೆಯಾ? ಇಲ್ಲ. ಯಾವ್ದಾದ್ರು ಲಂಪಟತನ ಆಗಿದೆಯಾ? ಇಲ್ಲ. ಆಡಳಿತ ವಿರೋಧಿ ಅಲೆ ಇದೆಯಾ? ಇಲ್ಲ. ಕೇವಲ ಕಾಂಗ್ರೆಸ್ಸು ವಿಪಕ್ಷಗಳು ಮಾಡಿದಂಥ ವದಂತಿಗಳು ಒಂದು, ಎರಡನೇದು ನಾವೇ ನಮ್ಮ ಕಾಲ ಮೇಲೆ ಕಲ್ಲು ಹಾಕ್ಕೊಂಡದ್ದು ಎರಡನೇದು. ಈ ಎರಡು ಕಾರಣಕ್ಕೆ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಭಾನುವಾರ ದಿವಸ ಸಂಜೆ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕಾರ ಮಾಡಿದ್ರು. ಭಾರತ ಭಾಗ್ಯ ವಿಧಾತನ ಪಟ್ಟಾಭಿಷೇಕದ ಕಾರ್ಯಕ್ರಮ ಸಂಜೆ 7:15ಗೆ. ದಯವಿಟ್ಟು ನೀವು ನೋಡೋಣ. ಕಾದು ಕುಳಿತಿದ್ದೇನೆ. ಅದ್ರ ಕುರಿತು ಸವಿಸ್ತಾರವಾಗಿ ಮತ್ತೆ ನೀವು ಮಾತಾಡೋಣ. ಇದಕ್ಕಿಂತ ಸಂಭ್ರಮದ ಗಳಿಗೆ ನಮ್ಮ ಜೀವನದಲ್ಲಿ ಇನ್ನೊಂದು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಾರತ ದೇಶದಲ್ಲಿ ಹಿಂದೂ ಅಂತ ಕರ್ಕೊಳ್ಳಿಕ್ಕೆ ಮುಜುಗರ ಪಡ್ತಾ ಇರುವ ಸಂದರ್ಭದಲ್ಲಿ ಹಿಂದೂ ಅಂತ ಹೆಮ್ಮೆಯಿಂದ ಹೇಳುವ ಹಾಗೆ ಮಾಡಿದಂಥ ವ್ಯಕ್ತಿ ಯಾರಾದರೂ ಆಗಿದ್ದರೆ ಅದು ನರೇಂದ್ರ ಮೋದಿ. ಇದ್ರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ. ನಾನು ಅವತ್ತಿಂದ ಹೇಳ್ತಾ ಇದ್ದೆ, ಇವತ್ತು ಹೇಳ್ತೇನೆ, ನಾಳೆ ಹೇಳ್ತೇನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ತಾರೆ ಅಂತ ಹೇಳಿದ್ದೆ. ಈಗಲೂ ಅದೇ ಹೇಳ್ತಾ ಇದ್ದೀನಿ. ಅದು ಈಗ ಖಚಿತ ಕೂಡ ಗೊಂಡಿದೆ. ಇದಕ್ಕಿಂತ ಸಂತೋಷ, ಇದಕ್ಕಿಂತ ಸಾರ್ಥಕ್ಯ, ಇದಕ್ಕಿಂತ ಸಂತೃಪ್ತಿ ಇನ್ನೇನಿರ್ಲಿಕ್ಕೆ ಸಾಧ್ಯ ಸ್ವಾಮಿ? ದಯವಿಟ್ಟು ಸಂಚಿಕೆಯನ್ನು ಎಲ್ಲರಿಗೂ ತಲುಪುವ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.